ಮಾಡಿನ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಮ್ಮ ಮಮ್ಮಿ ಏನೋ ಇವತ್ತು ನಮ್ದು ರ್ಯಾಂಡಮ್ ವ್ಲಾಗ್ ಐತ್ರಿ. ಇವತ್ತು ನಮ್ಮ ಮಮ್ಮಿ ಏನೋ ಅವಲಕ್ಕಿ ಮಾಡತ್ತಾರಂತ್ರಿ, ನೋಡೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ಇವತ್ತು ನೋಡ್ರಿ ನಮ್ಮ ಹೆಂಡತಿ ಎಲ್ಲ ತಯಾರಾಗಿ ಜಲ್ದಿ ಅಂತ ತಯಾರಾಗುವಂಥದ್ದು ಒಂದು ರೆಸಿಪಿ ರೆಡಿ ಮಾಡ್ತಾ ಇದ್ದಾಳೆ. ರೆಸಿಪಿ ಅಂದರೆ ಏನೋ ಎಲ್ಲರಿಗೂ ಮೋಸ್ಟ್ ಅದು ಎಲ್ಲರ ಮನ್ಯಾಗ ಇರ್ತೈತಿ, ಖರೆ ಆದಷ್ಟು ಬೇಗ ಕ್ವಿಕ್ದಾಗ ರೆಡಿ ಆಗೋದಂದ್ರೆ ಅಂದ್ರೆ ನಾಷ್ಟ ಮಾಡೋಕೆ ಫಸ್ಟ್ ಕ್ಲಾಸ್ ಎಲ್ಲರಿಗೂ ಫೇವ್ರೇಟ್. ಎಲ್ಲರೇ ಪೌಣ್ಯಾರ ಮನೆಗೆ ಹೋದ್ರೂ ಅತಿ ಶೀಘ್ರದಲ್ಲಿ ಮಾಡುವಂಥದ್ದು ಒಂದು ಟಿಫಿನ್ ಯಾವುದಪ್ಪ ಅಂದ್ರೆ ಸುಧಾಮನ ಅವಲಕ್ಕಿ. ಬರ್ರಿ ನೋಡೋಣ ಹೆಂಗೆ ಮಾಡ್ತಾಳೆ ಇವತ್ತು. ಹೆಂಗಿದೆ ನೋಡಿದ್ನು ಹೆಂಗೆ ಮಾಡ್ತಾಳೆ ಹೇಳುವ, ಏನೇನು ಮಾಡ್ತಿ ನೋಡ್ರಿ. ಫಸ್ಟಾಗಿ ಗ್ಯಾಸ್ ಹೊಚ್ಕೋರಿ, ಎಲ್ಲರೂ ಗ್ಯಾಸ್ ಹೊಚ್ಕೊಂಡು ಆಯಿಲ್ ಹಾಕೋರಿ. ನಾ ಇಬ್ಬರು ಪುಟ್ಟೆ ಕಷ್ಟ ಮಾಡತ್ತೀನಿ ಅವಲಕ್ಕಿ. ಇವತ್ತು ನಮ್ಮ ಮಗ ಸ್ಕೂಲಿಗೆ ಹೋಗ್ಯಾನ, ನಾವು ಇಬ್ಬರು ಅದೀವಿ, ಇಬ್ಬರು ಸಲುವಾಗಿ ಮಾಡತ್ತೀನಿ. ಈಗ ಆಯಿಲ್ ಹಾಕೋರಿ. ಆಯಿಲ್ ಒಂದು ಸ್ವಲ್ಪ ಕಾಯಿಲಿ. ಬೇಕಾಗಿರೋಂಥ ರೆಸಿಪಿಗಳು ನೋಡ್ರಿ. ಏನೇನು ಬೇಕಾದ್ರೆ ಅಂತ ಎಣ್ಣೆ ಕಾಯಿವರೆಗೆ ಏನೇನು ಬೇಕಂತ ಹೇಳ್ತೀನಿ ಬರ್ರಿ. ನಾನು ಮೆಣಸಿಕಾಯಿ 2 ಹುಳ್ಕೊಡೀನಿ, ಒಂದು ಉಳ್ಳಾಗಡ್ಡಿ, ಆಮೇಲೆ ಉಪ್ಪು, ಕೊತ್ತಂಬರಿ, ಒಂದು ಸ್ವಲ್ಪ ಕಾಯಿ ತುರುಗಿಸ್ಕೊಂಡಿನಿ, ಒಂದು ಸ್ವಲ್ಪ ಶುಗರ, ಲಿಂಬೆ ಹಣ್ಣು ಒಂದು ತೊಗೋತೀನಿ. ಈಗ ಅವಲಕ್ಕಿ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ನೋಡಿ. ಎಣ್ಣೆ ಕಾಯ್ತಾ ಇದೆ, ಇನ್ನೂ ಕಾಯ್ದಿಲ್ಲ. ಆದಷ್ಟು ಬೇಗ ರೆಡಿ ಆಗುತ್ತೆ. ನನಗಂತೂ ಭಾಳ ಫೇವ್ರೇಟ್ ಅವಲಕ್ಕಿ. ಎಲ್ಲೆಲ್ಲಿ ಹೋಗಿ ಅವಲಕ್ಕಿ ಮೊಸರು ತಿಂದ್ರೆ ಭಾರಿ ಅನಿಸ್ತದೆ. ನನಗಂತೂ ಎಲ್ಲಿ ಹೋದಲ್ಲಿ ಪೌಣ್ಯಾರ ಮನ್ಯಾಗ ಒಬ್ಬೊಬ್ರಂತೂ ಮಾಡಿರ್ತಾರೆ, ಭಾಳ ಫೇವ್ರೇಟ್ ಅನಿಸ್ತೈತಿ ಅವ್ರಿಗೆ. ಒಂದು ಪ್ಲೇಟ್ ತಿಂದ ಮೇಲೆ ಇನ್ನೊಂದು ಸ್ವಲ್ಪ ಇದ್ರೆ ಕೊಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ನನಗೆ ಎಣ್ಣೆ ಕಾದೈತಿ. ಈಗ ಅವಲಕ್ಕಿ ಹಾಕೊಂಡು ಅವಲಕ್ಕಿ ಅಲ್ಲ, ಶೇಂಗಾ ಹಾಕ್ತೇನೆ ನೋಡಿ. ಸರಿ, ಚಟ್ಪಟ್ ಮಾಡೋರಿಗೆ ಒಂದು ಸ್ವಲ್ಪ ಇದು ಚಟ್ಪಟ್ ಅಂತ ಮಾಡ್ತದಂದ್ರೆ ಇದೇನು ಯಾರು ಬೇಕಾದವ್ರು ಇವರೇ ಮಾಡ್ಬೇಕಂತಿಲ್ಲ. ನಾವು ಫ್ರೀ ಇದ್ದಾಗ ಇವ್ರು ಎಲ್ಲರೂ ಊರಿಗೆ ಹೋದಾಗ ಈಸಿ ವೇದಾಗ ಮಾಡ್ಕೋವಂಥ ಡಿಶ್. ಯಾರು ಬೇಕಾದ್ರೆ ಗಂಡ್ಮಕ್ಳು ಫಾಸ್ಟ್ ನಾಷ್ಟ ಮಾಡೋದ್ರಿಂದ ಅವಲಕ್ಕಿ ನೆನೆಸಿ ಹಾಕೋದು, ಒಂದು ಉಳ್ಳಾಗಡ್ಡಿ ಹೊಳೋದು, ಏನು ಬೇಕಷ್ಟೆಲ್ಲ ರೆಡಿ ಮಾಡಿ ವಿದಿನ್ 5 ಮಿನಿಟ್ಸ್ನಲ್ಲಿ ರೆಡಿ ಆಗೋಂಥ ರೆಸಿಪಿ ಇದು. ನೋಡಿ ಬನ್ನಿ ಯಾವ ಥರ ಇದೆ ಅವಲಕ್ಕಿ ರೆಡಿ ಆಗ್ತಾಯಿದೆ. ಈಗ ಫೇವ್ರೇಟ್ ಅವಲಕ್ಕಿ ನಂದು. ಮಾಡೀನಿ, ಚಾಲು ಮಾಡೀನಿ. ಈಗ ನೋಡ್ರಿ, ಶೇಂಗಾ ಹುರ್ಕೊಂಡವ, ಸಾಸಿವೆ ಹಾಕೊಡ್ರಿ. ಸೌಂಡ್ ಬರ್ತದೆ ನೋಡಿ ಮ್ಯೂಸಿಕ್. ನೋಡ್ರಿ, ಸಾಸಿವೆನೂ ಚಟಪಟ ಮಾಡ್ಯಾವ. ಇನ್ನು ಜೀರಿಗೆ ಹಾಕೋದು. ಜೀರಿಗೆ ಆದ ನಂತರ ಮೆಣಸಿಕಾಯಿ ಹಾಕೋರು. ಯಾಕಂತಂದ್ರೆ ಮೆಣಸಿಕಾಯಿ ಒಂದು ಸ್ವಲ್ಪ ಎಣ್ಣೆಯಾಗ ಪೂರೋ ಥರನ ಚಂದ. ಯಾಕಂದ್ರೆ ಭಾಳ ಸ್ಪೈಸಿ ಇರ್ತದ್ರೂ ಅದು ಎಣ್ಣೆ ಒಳಗೆ ಸ್ವಲ್ಪ ಅದ್ರ ಖಾರ ರೀತಿ ಏನೈತಿ ಅದು ಹೋಗ್ಬೇಕು. ಇದು ಚಟಪಟ ಮಾಡಾಕತ್ತೈತಿ ನೋಡ್ರಿ. ಇದಾದ ನಂತರ ಒಂದು ಸ್ವಲ್ಪ ಹುರ್ಕೊಂಡ ನಂತರ ಮೆಣಸಿಕಾಯಿ ಹಾಕೋರು. ಮೆಣಸಿಕಾಯಿ ಆದ ನಂತರ ಕಾಂದ ಹಾಕೋರು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗುವವರೆಗೆ ಏನು ಮಾಡೋದು, ಅವಲಕ್ಕಿ ಯಾವಾಗ ಸೋಸ್ಕೊಳ್ಳೋದು. ಯಾಕಂದ್ರೆ ಬಿಫೋರು ನೀವು ಸೋಸ್ಕೊಂಡ್ರೆ ಅಂದ್ರೆ ಭಾಳ ಜಿಗಿ ಆಗ್ತೈತಿ ಅವಲಕ್ಕಿ. ಅದಕ್ಕೆ ಈಗ ಈರುಳ್ಳಿ ಫ್ರೈ ಆಗುವವರೆಗೆ ಅವಲಕ್ಕಿ ಸೋಸ್ಕೊಳ್ಳೋದು ಬರ್ರಿ. ನೋಡ್ರಿ, ಒಳ್ಳೆ ಸ್ಮೆಲ್ಲಿಗೆ ಎಷ್ಟು ತಿನ್ಬೇಕು ಅನಿಸ್ತತಿ. ಕಾಂದ ಅಂದರೆ ಫೇವ್ರೇಟ್ ನಂದು. ಅದ್ರ ಜೊತೆ ಕಾಂದ ಪೋಹೆ ಅಂದರೆ ಮತ್ತೂ ಪಾರ್ ಫೇವ್ರೇಟ್. ತಿಂದ್ರೆ ಆಹಾ, 2 ಪ್ಲೇಟ್ ತಿಂದ್ರೆ ಊಟನೂ ಬೇಡ, ಆ ಥರ ರೆಸಿಪಿ ಇದು. ಫಸ್ಟ್ ಕ್ಲಾಸ್. ಕೆನೆ ಹಾಲು ಹಾಕ್ರಿ, ಇಲ್ಲಾಂದ್ರೆ ಮೊಸರು ಹಾಕ್ಕೊಡ್ರಿ, ಭಾರಿ ಟೇಸ್ಟ್ ಅನಿಸ್ತದೆ. ನನಗಂತೂ ಕೆನೆ ಹಾಕ್ಕೊಂಡು ತಿಂತೇನೆ. ಇದಕ್ಕೆ ಗಟ್ಟಿ ಮೊಸರು ಸ್ವಲ್ಪ ಚಲೋ ಕ್ವಾಲಿಟಿ ಇರ್ಬೇಕು. ಅದು ಲೈಕ್ ಕೆನೆ ಟೈಪ್ ಇದ್ರೆ ಚೆನ್ನಾಗಿ ಅನ್ನಿಸ್ತದೆ. ಟೇಸ್ಟ್ ಮಾಡಿ ನೋಡ್ರಿ ಒಂದ್ಸಲ. ನಾನು ಹೇಳಿದ್ದು ಅವಲಕ್ಕಿ ಜೊತೆ ಕೆನೆ, ಸ್ವಲ್ಪ ಹಾಲು, ಎಷ್ಟೊಂದು 4 ಸ್ವಲ್ಪ ಹಸಿ ಆಗೋಂಗ ತಿನ್ರಿ. ಟೇಸ್ಟ್ ಇಸ್ ವೆರಿ ಗುಡ್. ಯು ಕ್ಯಾನ್ ಟ್ರೈ ಇಟ್ ಆ್ಯಂಡ್ ಟೆಲ್ ಮಿ ಹೌ ಈಸ್ ದ ಟೇಸ್ಟ್. ಕರಿಬೇವು ಒಂದು ಸ್ವಲ್ಪ ಹಾಕೋರಿ. ಕರಿಬೇವು, ಕರಿಪತ್ತ, ಕರಿಬೇವು ಒಂದು ಸ್ವಲ್ಪ ಫ್ರೈ ಆಯಿತು. ಈಗ ಅವಲಕ್ಕಿ ತೋರಿಸ್ಕೊಂಡಿನಿ. ಇದ್ರೊಳಗೆ ಏನು ಹಾಕೋತೇನಂತಂದ್ರೆ
ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಕೊತ್ತಂಬರಿ ಹಾಕೋರಿ. ಒಂದು ಸ್ವಲ್ಪ ಶುಗರ್ ಹಾಕೋರಿ. ಶುಗರ್ ಹಾಕೊಂಡ್ರೆ ಅದ್ರ ಟೇಸ್ಟ್ ಬೇರೆ ಬರ್ತೈತಿ. ಶುಗರ್ ಹಾಕೋರಿ. ನಾ ಇದ್ರೊಳಗೆ ಹಾಕೊಳತ್ತೀನಿ. ಶುಗರ್ ಹಾಕೊಂಡು ಒಂದು ಸ್ವಲ್ಪ ಟೇಸ್ಟ್ ಬೇರೆ ಬರ್ತೈತೆ ಅಂತ ಹೇಳಿ ಒಂದು ಸ್ವಲ್ಪ ಶುಗರ್ ಹಾಕೋರಿ. ಆಮೇಲೆ ನಾವು ಸ್ವಲ್ಪ ಇದ್ರೊಳಗೆ ಲಿಂಬೆಹಣ್ಣು ಹಿಂಡ್ಕೊಳತ್ತೆ. ಲಿಂಬೆಹಣ್ಣು ಹಿಂಡ್ಕೊಳ್ರಿ. ಹಿಂಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದ್ರೊಳಗೆ ಹಾಕೋರಿ. ಅದ್ರೊಳಗೆ ಸರಿ ಅನ್ಸಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಅದು ಕಾಂದ ಅದು ಎಲ್ಲ ಫ್ರೈ ಆಗೋವರೆಗೆ ಇದು ರೆಡಿ ಆಗ್ತೈತಿ. ಜಸ್ಟ್ ಇದ್ರೊಳಗೆ ಇನ್ನು ಅರಿಶಿನ ಪುಡಿ ಹಾಕಿ ನಾವು ಅವಲಕ್ಕಿ ಹಾಕಿ ತಿರುಗೋಣ. ಈಗ ಅರಿಶಿನ ಪುಡಿ ಹಾಕೋದು. ಒಂದು ಸ್ವಲ್ಪ ಆಲೂಗಡ್ಡೆ ಇದು ನಾವು ಈರುಳ್ಳಿ ಎಲ್ಲ ಫ್ರೈ ಆಗಿಲ್ಲ ಚೆನ್ನಾಗಿ ಹಾಕೋದು. ಈಗ ಹಾಕೊಂಡ ನಂತರ ಎಣ್ಣೆ ಕಡಿಮೆ ಹಾಕೊಂಡ್ರೆ ಉದುರು ಆಗ್ತೈತೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚಂದ ಅನಿಸ್ತೈತೆ ತಿನ್ನಾಕ. ಉದುರು ಆಯ್ತಾರ ಗಂಟ್ಲಾಗ ಇಳಿಯಂಗಿಲ್ಲ ಅವಲಕ್ಕಿ. ಮತ್ತು ಶುಗರ್ ಹಾಕೊಂಡ ಒಂದು ಸ್ವಲ್ಪ ಲಿಂಬೆಕಾಯಿ ಹಿಂಡ್ಕೊಂಡು ಮಾಡ್ಕೊಂಡು ನೋಡ್ರಿ ಒಂದು ಟೈಮ. ಅದ್ರ ಟೇಸ್ಟ್ ಬೇರೆ ಆಗ್ತೈತೆ. ಒಂದು ಸ್ವಲ್ಪ ಶುಗರ್ ಹಾಕೋದು. ಇನ್ನು ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗೈತಿ. ಮೆಣಸಿನ್ಕಾಯಿ ಇನ್ನು ಅವಲಕ್ಕಿ ಹಾಕೊಳ್ಳೋದು ಬರೀ. ಇದು ದಿನ 5 ಮಿನಿಟ್ಸ್ದಾಗ ರೆಡಿ ಆಗ್ತೈತಿ. ಇದು ಬೆಳಿಗ್ಗೆ ಪಟ್ ಅಂತ ಹೇಳಿ ಎದ್ದು ಎಲ್ಲರೂ ಹೊರಗಡೆ ಹೋಗೋದಿತ್ತಂದ್ರೆ ಇಮಿಡಿಯೇಟ್ ಆಗೋದಂತಂದ್ರೆ ಅವಲಕ್ಕಿನ ಜಿಗ್ಜಾಗ್ ಏನೂ ಇಲ್ಲ. ಪಟ್ನ ಎಲ್ಲರೂ ಯಾರೇ ಬಂದ್ರೆ ಗೆಸ್ಟ್ ಯಾರೇ ಬಂದ್ರು ಅವ್ರಿಗೆ ಮಾಡಿಕೊಂಡಂಥ ವೆರಿ ಫಾಸ್ಟ್ ರೆಸಿಪಿ ಇದು. ಬಂದವ್ರಿಗೂ ಲೈಕ್ ಆಗತ್ತೆ. ಒಂದು ಪ್ಲೇಟ್ ಅವಲಕ್ಕಿ, ಒಂದು ಕಪ್ ಚಾ. ಯಾರ ಬಂದು ಒಂದು ತಿಂದ್ರೆ ಅವ್ರ ಹೊಟ್ಟೆ ತುಂಬತೈತಿ. ಬಂದಿದ್ದಕ್ಕೂ ಅವರು ಸ್ಯಾಟಿಸ್ಫೈ ಆಗ್ತಾರೆ. ಬಂದಾಗ ಗೆಸ್ಟ್ಗಳಿಗೆ ಪವಣ್ಯಾರ ಅಥವಾ ರಿಲೇಷನ್ದವರು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಅಂತಾರೆ. ಸೊ ಆ ಒಂದು ಉದ್ದೇಶದಿಂದ ಬಂದವ್ರಿಗೆ ಒಂದು ಎಲ್ಲಿ ದೂರಿಂದ ಬಂದಿರ್ತಾರೆ, ಏನು ಒಂದು ಕಡೆ ಸಿಕ್ಕಿರ್ತದೆ ಅಂದರೆ ಬಂದಿದ್ದ ಗೆಸ್ಟಿಗೆ ವೆಲ್ಕಮ್ ಮಾಡಿ ಒಂದು ನೀರು ಕೊಟ್ಟು ಏರೇ ಬಂದು ಭಾಳ ದೂರಿಂದ ಬಂದಿರ ಅತಿ ಫಾಸ್ಟ್ನೇ ಪೈಲ ಅವ್ರು ಇನ್ನೂ ವೇಟ್ ಮಾಡೋರಿದ್ರೆ ಇದು ಪೈಲ ನಾಷ್ಟಕ್ಕಂತ ರೆಡಿ ಮಾಡಿಕೊಡ್ರಿ. ಟಿಫಿನ್ ಮಾಡಿ ಒಂದು ಕಪ್ ಚಹಾ ಕೊಟ್ರೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಸೊ ಬೆಸ್ಟ್ ರೆಸಿಪಿ ನಮ್ಮ ಕಾಂದಾ ಪೋಹೆ ಈಸ್ ರೆಡಿ ಫಾರ್ ನಾವು ಟು ಈಟ್. ಈ ಥರ ಆಯಿತು ನಮ್ಮ ಕಾಂದಾ ಪೋಹೆ. ಇನ್ನು ಫೈನಲ್ ಲುಕ್ ತೋರಿಸ್ತೀನಂತ ತಡ್ರಿ. ನೋಡಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ ಯಾವ ಥರ ಇದಿದೆ ಅಂತ. ಮೊದಲು ಹೆಣ್ಮಕ್ಳು ಏನು ಮಾಡ್ತಾರೆ, ಪೈಲ ಎಲ್ಲ ಅಡುಗೆ ಆದಮೇಲೆ ಪೈಲ ತಾವು ಟೇಸ್ಟ್ ಮಾಡಿ ನೋಡಿ ಮುಂದೆ ನಮಗೆ ಬಡಿಸ್ತಾರೆ ಅವರು. ಯಾಕೆ ಅದ್ರಾಗ ಹೆಚ್ಚು ಕಡಿಮೆ ಏನಾರ ಆಗಿತ್ತಂದ್ರೆ ಅದ್ರಾಗ ಅವರು ಚೇಂಜಸ್ ಮಾಡ್ಕೊಂಡು ಮುಂದೆ ಪ್ರೊಸೀಡ್ ಮಾಡ್ತಾರೆ. ಉಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಲಿಂಬಿಕೆ ಅನ್ಕೋರಿ. ನಾನು ಸುಮ್ಮನೆ ಆಗಲೇ ಮಿಕ್ಸ್ ಮಾಡ್ಕೋಸಲ ಹಾಕಿದ್ನಿ. ನಮ್ಮದು ರೆಡಿ ಆಗಿದೆ. ಟಿಫಿನ್ ಮಾಡೋಣ ಬನ್ನಿ ಎಲ್ಲರೂ ಕೂಡಿ. ಸುಧಾಮನ ಅವಲಕ್ಕಿ ತಿನ್ನೋಣ. ನಾನು ಒನ್ ಆಫ್ ದ ಫೇವ್ರೇಟ್ ಮಹಾರಾಷ್ಟ್ರದಲ್ಲಿ ಭಾಳ ಫೇಮಸ್ ಇದು ಕಾಂದಾ ಪೋಹೆ ಅಂದರೆ. ವಿದಿನ್ 5 ಮಿನಿಟ್ಸ್ ಒಂದು 3 ಸೆಕೆಂಡ್ಸ್ ಒಳಗೆ ಆಯ್ತು ಅವಲಕ್ಕಿ. ಈಗ ಹಾಕಿಬಿಡೋದು ಬನ್ನಿ. ನಮ್ಮ ಯಜಮಾನಿಗೆ ಅವಲಕ್ಕಿ ಅಂದರೆ ಫೇವ್ರೇಟ್, ಫುಲ್ ಫೇವ್ರೇಟ್. ಡೈಲಿ ಮಾಡಿ ಹಾಕಿದ್ರು ಅವ್ರ ಟೇಸ್ಟ್ ಆಗಂಗಿಲ್ಲ ಅವಲಕ್ಕಿ. ನಮಗೆ ಅಷ್ಟೊಂದು ಏನು ಇಷ್ಟ ಆಗಂಗಿಲ್ಲ. ನಮಗೆ ಎಲ್ಲರಿಗೂ ಇಷ್ಟ ಆಗ್ತೈತೆ. ನನಗೇನು ಬೆಳಿಗ್ಗೆ ದಿನ ಎದ್ದು ಕೂಡಲೇ ಅವಲಕ್ಕಿ ಕೊಟ್ಟು ನಾವು ಒಂದೊಂದ್ಸಲ ಹೊರಗಡೆ ಇದ್ದಾಗೂ ನಮ್ಮಲ್ಲಿ ಅಫಿಷಿಯಲ್ ಇದ್ದಾಗೂ ಪೈಲ ಅವಲಕ್ಕಿ ಈಸಿ ವೇದಾಗ ಮಾಡಿಕೊಡ್ತಾರೆ. 1 ಪ್ಲೇಟಲ್ಲ 2 ಪ್ಲೇಟ್ ತಿಂತೀನಿ. ಹೊರ ಹೋದಾಗ ಎಲ್ಲರೂ ಚಲೋ ಅವಲಕ್ಕಿ ಕಾಣಿಸಿರೋ 1 ಪ್ಲೇಟ್ ಅವಲಕ್ಕಿ ತೊಗೊಂಡಿರ್ತೀನಿ ನಾನು ಅಷ್ಟಕ್ಕೆ. ಯಾಕಂದ್ರೆ ನಮ್ಮ ಮನ್ಯಾಗ ಭಾಳ ವರ್ಷ ಮಾಡಿರ್ಕಿಲ್ಲ ಅಂದ್ರೆ ಪವನ್ಯಾರ ಮನೆಗಂತೂ ಕೊಡ್ತಾರೆ. ಬಟ್ ಟೇಸ್ಟ್ ಮಾಡಕ್ಕೆ ಬಂದ ಹಾಫ್ ಪೋಹೆ ಕೊಡ್ರಿ ಅಂತ ನಾನು ನಾಷ್ಟ ತೊಗೊಂಡಾಗ ಆ ಥರ ಇರೋದು. ನೋಡಿರಿ ರೆಸಿಪಿ ಆಯಿತು. ನಿಮ್ಮಲ್ಲಿ ತೆಂಗಿನಕಾಯಿ ಒಡೆದಿದ್ದು ಎಲ್ರಿ ಇತ್ತು, ನಮ್ಮ ಮನ್ಯಾಗ ಒಡೆದಿದ್ದು ಅಂತ ಹೇಳಿ ಹಾಕತ್ತೀನಿ. ಕೊಬ್ಬರಿ ಚೂರು ಮೇಲೆ ಉದುರಿಸ್ರಿ, ಟೇಸ್ಟ್ ಭಾರಿ ಬರ್ತದೆ. ಮತ್ತು ಮಿಕ್ಸ್ ಇತ್ತಂದ್ರೆ ಹಾಕ್ರಿ ಒಂದು ಟೈಮ್. ನಿಮ್ಮ ಮನೆ ಒಳಗೆ ಮಿಕ್ಸ್ ಇತ್ತಂದ್ರೆ ಅದು ನಮ್ಮ ಮನೆ ಒಳಗೆ ಐತಿ ಹಾಕ್ತೀನಿ ಅಂತ. ಹೆಂಗೆ ಲುಕ್ ಕೊಡ್ತೈತಿ ಮತ್ತು ತಿನ್ನಕ್ಕೆ ಟೇಸ್ಟಿ ಐತಿ. ಮಿಕ್ಸ್ ಅಂದ್ರೆ ನೀವು ಇದು ಪರ್ಸಾನ್ ಅಂತೀರ, ಒಂದು ಪರ್ಸಾನ ಖಾರ ಮಿಕ್ಸರ್ ಎಲ್ಲ ಮಿಕ್ಸರ್ ಹಾಕಿ ಮೇಲೆ ತಿನ್ನೋದು. ವೆರೈಟಿ ಹಾಕೊಂಡು ತಿನ್ನೋದ್ರಿ. ಫೈನಲ್ ಲುಕ್ ತೋರಿಸ್ತಾರೆ. ತಡ್ರಿ ಒಂದು ನಿಮಿಷ. ಫೈನಲ್ ಲುಕ್ ತೋರಿಸ್ತಾ ಇದ್ದಾಳೆ. ಏನೇನೋ ಆ್ಯಡ್ ಮಾಡ್ತಾ ಇದ್ದಾಳೆ ಅಮ್ಮ, ನೋಡಲಿ. ಇದು ನಾವು ಮಿಕ್ಸರ್ ನಿಮ್ಮದು ನೋಡಿ. ಇದು ಇತ್ತಂದ್ರೆ ಇದನ್ನು ಹಾಕೊಂತೀನಿ, ಭಾರಿ ಟೇಸ್ಟ್ ಬರುತ್ತೆ ಇದು.
ತಂದು ಇಡ್ರಿ ಮೈಸೂರು ಪಾಕು ಖಾರ ಅವಲಕ್ಕಿ ಪೌಣ್ಯಾರು ಬಂದವ್ರು ಯಾರೇ ಬಂದವ್ರು ಕೊಡ್ರಿ ಇದು ಬಂದವ್ರಿಗೆ ಟೇಸ್ಟ್ ಮಾಡಿದ್ರೆ ಅದು ನಕ್ಕಿ ಹುಡುಗಿ ಫಿಕ್ಸ. ನೋಡ್ರಿ ಪೋಹೆ ಇಸ್ ರೆಡಿ ಟು ಈಟ್. ಥ್ಯಾಂಕ್ ಯು. ಬರ್ರಿ ಎಲ್ಲಾರು ತಿನ್ನೋಣಂತ. Yes. ಹೆಂಗೈತಿ? ಥ್ಯಾಂಕ್ ಯು. ನಮ್ಮ ಯಜಮಾನ್ರು ತಿಂದ ಟೇಸ್ಟ್ ಏನೈತೆ ಅಂತ ಹೇಳ್ತಾರ. ಬರ್ರಿ. ಟೇಕ್ a spoon. ಟೇಸ್ಟ್ ನೋಡ್ರಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಈಗ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಅವಲಕ್ಕಿ ಯಾವ ಥರ ಆಗಿದೆ ನಾವು ರೆಡಿ ಮಾಡಿರೋದು. ಹ್ಯಾವ್ ಇಟ್. ಥ್ಯಾಂಕ್ ಯು. ಚೆನ್ನಾಗಿದೆ. ಟ್ರೈ ಮಾಡ್ರಿ. ನಾವು ಇವತ್ತಿನ ಲಾಗ್ ಏನಿತ್ತು ಸುಮ್ಮನೆ ರ್ಯಾಂಡಮ್ ಆಗಿ ಬರೀ ತಿರ್ಗಾಡೋ ತೋರ್ಸೋದು ಬೇಡ ಅಂತ ಹೇಳಿ ಇವತ್ತು ಟಿಫನ್ನು ಇದನ್ನ ಮಾಡಾಕತ್ತಿದ್ದು ಅಂತ ಹೇಳಿ ಇವತ್ತೊಂದು ರ್ಯಾಂಡಮ್ ಆಗಿ ಲಾಗ್ ಮಾಡಿದ್ವಿ. ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ನ. ಹೇಳಿದ್ದು ಮಾಡ್ರ ಕೆನ್ನಿ ಹಾಕೋರಿ, ಹಾಲು ಹಾಂ ಅದೊಂದು ಟೇಸ್ಟ್ ನೋಡ್ರಿ ಒನ್ ಟೈಮ್. ಮಸಾಲೆ ಹಾಕೊಂಡೆ ಹಾಕೋತಾರೆ. ಕೆನ್ನಿ ಹಾಕೋರಿ, ಹಾಲಿನ ಕೆನ್ನಿ ಸ್ವಲ್ಪ ಹಾಲು ಉದಿಸ್ಕೊಳ್ಳಿ, ಟೇಸ್ಟ್ ಬರಿಬೇಕು. ಈಗ ನಾನು ಮಾಡ್ತೇನೆ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.